ಎಲ್ಲದಕ್ಕೂ ಎಲ್ಲೋ ನಡೀತಾ ಇರ್ತಕ್ಕಂತ ಒಂದು 10,000 ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರ್ತಕ್ಕಂತ ಯುದ್ಧನ ತೋರಿಸ್ತಾರೆ. ಇವತ್ತು ಪೇಪರ್ಗೆ 50% ಜಾಸ್ತಿ ಮಾಡಿದ್ದಾರೆ, ಏನೋ ಮಲ್ಚಿಂಗ್ ಪೇಪರ್ಗೆ. ಆಮೇಲೆ ಡ್ರಿಪ್ ಪೈಪ್ಗೆ 50% ಜಾಸ್ತಿ ಮಾಡಿದ್ದಾರೆ. ಆಗ್ತಕ್ಕಂಥ ಗೊಬ್ಬರಗಳು ಎಲ್ಲದನ್ನು ಯಾವುದು ಸಾಲ ದೊರೀತಾ ಇಲ್ಲ ರೈತನಿಗೆ, ಎಲ್ಲಾನು ಕ್ಯಾಶ್ ಕೊಟ್ಟು ತಗೊಂಡ್ಬರ್ಬೇಕು. ಮತ್ತೆ ರೈತನ ಬೆಳೆದಿರ್ತಕ್ಕಂಥ ಒಂದು ಬೆಳೆನ ಮಾರುಕಟ್ಟೆಗೆ ಎತ್ಕೊಂಡೋದ್ರೆ ಅಲ್ಲಿ ದಳ್ಳಾಳಿಗೆ ಕಾಟ. ಆ ದಳ್ಳಾಳಿಗೆ ಕಾಟ ಇರೋದು ಒಂದ್ ಕಡೆ ಇರ್ಲಿ, ಸರಿಯಾದ ಬೆಂಬಲ ಬೆಲೆ ಇಲ್ಲ. ಇವತ್ತು ನಾವು ಒಂದು ಪೆನ್ಸಿಲ್ ತಗೋಬೇಕಂದ್ರೆ 5 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದೇ ರೈತನ ಬೆಳೆದಿರ್ತಕ್ಕಂಥ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಟೊಮೆಟೊ ಆಗ್ಬೋದು, ಮೆಣಸಿನಕಾಯಿ ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಹೀರೆಕಾಯಿ ಆಗ್ಬೋದು, ಯಾವುದೇ ಒಂದು ವಸ್ತುಗೆ ಒಂದು ನಿಗದಿತ ಬೆಲೆ ಇಲ್ಲ. ಪೇಪರು ಟ್ಯೂಬ್ಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಒಂದು ಕಡೆ ಗೊಬ್ಬರಗಳು 50% ಜಾಸ್ತಿ ಆಗಿದೆ, 50% ಜಾಸ್ತಿ ಆಗಿದೆ. ಗೊಬ್ಬರಗಳು 25% ಜಾಸ್ತಿ ಆಗಿದೆ. ಎಲ್ಲ ಸಾಲಗಳು ಯಾರು ಕೊಡಲ್ಲ, ಸಾಲ ಮಾಡ್ಕೊಂಡು ಹಾಕಿರೋದು. ಬೆಳೆ ಬಂದ್ರು ದಳ್ಳಾಳಿ ಕಟ, ನಾವು ಯಾಕೆ ಬದುಕೋದು? ಸರ್ಕಾರ ಏನ್ ಮಾಡ್ಬೇಕು ನೋಡ್ಬೇಕು. ಸ್ನೇಹಿತರೆ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕು ಏನು ಕುಲದೇವಿ ಪಕ್ಕದಲ್ಲಿ ಇರ್ತಕ್ಕಂತ ಅರಳ್ಳಿ ಅನ್ನೋ ಗ್ರಾಮದಲ್ಲಿ ಇದೀವಿ. ಇವತ್ತು ಬಿಸಿಲು ನೀವು ನೋಡ್ಬೋದು, 36 ಡಿಗ್ರಿ ಟೆಂಪರೇಚರ್ ಇದೆ. ಸೊ ಈ ಒಂದು ಬಿಸಿಲಲ್ಲಿ ರೈತರ ಬದುಕು ಶೋಚನೀಯ ಆಗ್ಬಿಟ್ಟೈತೆ. ಹೆಂಗಿದೆ ಅಂದ್ರೆ ಇವತ್ತು ಟೊಮೆಟೊ ಅಂಟಿಸೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗಿದೆ. ಇವತ್ತು ಪ್ರತಿಯೊಂದಕ್ಕೂ ಇವರು ದುಡ್ಡು ಕೊಟ್ಟು ತಗೊಂಡ್ಬರ್ತಿದ್ರು. ಅಂದ್ರೆ ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು, ಕಡ್ಡಿ ಆಗ್ಬೋದು, ನಾರ್ ಆಗ್ಬೋದು, ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೊಂಡ್ಬರ್ತಾ ಇದ್ರೆ. ಆದ್ರೆ ಇವ್ರು ಬೆಳೆದು ಹೋಗಿರ್ತಕ್ಕಂಥ ಮಾರುಕಟ್ಟೆಗೆ ಹೋದಂತ ಒಂದು ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಊರಿನ ಒಬ್ಬ ಯುವ ಮುಖಂಡರು ರೈತರಿದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಒಂದು ಗಿಡ ಹೂವು ಬಿಡ್ತಾ ಇದೆ, ಒಂದು ಗಿಡ ಈಗ ಊಣಿ ಇರ್ತಕ್ಕಂಥ ಗಿಡ. ಸೊ ಈ ರೀತಿ ರೈತರ ಬದುಕು ಶೋಚನೀಯ ಆಗಿದೆ. ನಮ್ಮ ಜೊತೆ ಒಬ್ಬ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಣ ಹೇಳೋಣ ಏನೇನ್ ಪ್ರಾಬ್ಲಮ್ ಇದೆ ಏನಂತ ಹೇಳ್ಬಿಟ್ಟು. ಏನ್ ಗಿಡ ಅಂತ ಇಲ್ಲ, ಎಷ್ಟು ಉಳಿದ್ರು 3,000 ಕಲ್ ಹಾಕಿದೆ. ಬಿಸಿಲು ಓವರ್ 3,000 ನಾಟಿ ಮಾಡಿರೋದು, ತಿರ್ಗಿ 3,000 ಮತ್ತೆ ಹೋಗಿರೋದಕ್ಕೆ ಮತ್ತೆ 3,000 ಉಳಿದಿದೆ. ಓಕೆ. ಬಿಸಿಲು ಓವರ್, ಬೋರ್ಗಳೆಲ್ಲ ನಿಂತೋಗ್ತವೆ. ಈ ತರ ಆಗಿದೆ. ಎಲ್ಲ ಸಾಲಗಳು ಮಾಡ್ಕೊಂಡಿದ್ರು ರೈತರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾವು ಇವಾಗ ಮುಳಬಾಗಿಲು ತಾಲೂಕು ಕೊಲ್ದೇವಿ ಹತ್ರ ಅರಳ್ಳಿ ಗ್ರಾಮದಲ್ಲಿದ್ದೀವಿ. 36ರಿಂದ 40 ಡಿಗ್ರಿ ಟೆಂಪ್ರೇಚರ್ ಇದೆ. ರೈತರು ಈ ನಾರು ಅಂಟಿಸೋದಕ್ಕೆ ನೋಡಿ ಬೋರುಗಳಲ್ಲಿ ನೀರಾಗೋಗಿದೆ, ಬಿಂದಿಗೆಗಳಲ್ಲಿ ನೀರಟ್ತಾ ಇದ್ದಾರೆ. ನೀರಟ್ಟಿ ಈ ಥರ ಮಗುನ್ ಸಾಕ್ದಂಗೆ ಸಾಕಿ ಇದಕ್ಕೆ ಬೆಂಬಲ ಬೆಲೆ ಇಲ್ಲ. ಪ್ರತಿಯೊಂದು ಈ ವ್ಯವಸಾಯಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಸಾಮಗ್ರಿಗಳು ಎಲ್ಲಾನು ಜಾಸ್ತಿ ಆಗಿದೆ. ಪೇಪರ್ ಇಂದ ಹಿಡಿದು ಡ್ರಿಪ್ ಇಂದ ಹಿಡಿದು ನಾರ್ ಸಿಗ್ತಾ ಇಲ್ಲ. ಮೇಯ್ನು 3,000 ನಾರು ಉಳಿದಾರೆ, 3,000 ಮತ್ತೆ ತಂದು ಎಲ್ಲ ಅಡ್ಜಸ್ಟ್ ಮಾಡಿ ಉಳ್ತಾ ಇದ್ದಾರೆ. ಒಂದು ಈಗ ಹೂವು ಬಿಡ್ತಾ ಇದೆ, ಒಂದು ಮೊಳಕೆ ನೋಡಿ ಬಿಂದಿಗೆಗಳಲ್ಲಿ ತಗೊಂಬಂದು ಈ ತರ ಇದ್ ಮಾಡಿ 12 ಗಂಟೆ ಸಮಯ ಇವಾಗ. ಇದಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಂತ ಇದೆ? ಎಲ್ಲಾನು ರೇಟ್ಗಳು ಜಾಸ್ತಿ ಆಗಿದೆ. ನೋಡಿ ಅವ್ರ ಬಾಧೆ ನೋಡಿ, ಅವ್ರ ಕಷ್ಟ ನೋಡಿ. ಅವ್ರು ಎಲ್ಲಿಂದ ದುಡ್ಡು ತಂದು ಹಾಕೋದು? ರೇಟ್ಗಳಿಲ್ಲ. ಮಾರ್ಕೆಟಿಗೆ ತಗೊಂಡೋದ್ರೆ 50 ರೂಪಾಯಿ 100 ರೂಪಾಯಿ ಏನ್ ಸಿಗುತ್ತೆ? ಇವತ್ತು ನೀರು ತಗೊಂಬಂದು ಮಕ್ಕಳನ್ನ ಸಾಕ್ದಂಗೆ ಸಾಕ್ತಾ ಇದ್ದಾರೆ. ನೋಡಿ ರೈತರನ್ನ ನೋಡಿ, ಆ ಕಷ್ಟ ನೋಡಿ. ನಾರುಗಳು ಸಿಗ್ತಾ ಇಲ್ಲ, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಈ ತರ ಹಾಕಿ ಎಲ್ಲ ಬೆಳೆಸಿ ಇದಕ್ಕೆ ರೇಟ್ ಇಲ್ಲ ಅಂದ್ರೆ ಇದಕ್ಕೆ ಯಾರು ಹೊಣೆ? ರೈತರು ಬೆಳೆದಿರೋ ಬೆಳೆಗೆ ಇದರಲ್ಲಿ ಯಾವ್ದೋ 1 ಕಾಯಿ 2 ಕಾಯಿ ಬಿಟ್ಟಿರೋದಿಕ್ಕೆ ಇದಕ್ಕೆ ಯಾರು? ಇದಕ್ಕೆ ಹೊಣೆ ಯಾರು? ಇದಕ್ಕೆ ಬೆಂಬಲ ಬೆಲೆ ಯಾವಾಗ ರೈತನಿಗೆ ಸಿಗೋದು? ಸಾಲ ಮಾಡಾಕಿದ್ದಾರೆ. ಇದಕ್ಕೆ ಹೆಚ್ಚು ಕಡಿಮೆ 50,000 ರೂಪಾಯಿ ಬಂಡವಾಳ ಬಿದ್ದಿದೆ. ಈ 50,000 ರೂಪಾಯಿ ಎಲ್ಲ 5,000 ರೂಪಾಯಿ ಕೂಡ ಬರೋದಿಲ್ಲ ಇದರಲ್ಲಿ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಕ್ರಮ ಕೈಗೊಳ್ಳಿ. ಎಲ್ಲ ರೈತರು ಔಷಧಿಗಳು ಎಷ್ಟಾಗುತ್ತೆ, ಗೊಬ್ಬರಗಳು ಎಷ್ಟಾಗುತ್ತೆ, ಮೇಯ್ನ್ ನೀರೇ ಇಲ್ಲ, ಒಣಗ್ತಾ ಇದೆ, ಸಾಯ್ತಾ ಇದೆ ನಾರುಗಳು. ನೋಡಿ ಅವ್ರ ಕಷ್ಟ ನೋಡಿ.